ಹೈ ಡಿಯರ್ ಸ್ಟೂಡೆಂಟ್ಸ್, ಗಸ್ಟೇವ್ ಫ್ಲಾಬರ್ಟ್ ಅವರು ಬರೆದಿರ್ತಕ್ಕಂತಹ ಮೇಡಮ್ ಬೌರಿ ಅಂತಕ್ಕಂತಹ ನಾವೆಲ್ನ ಸಮರಿಯನ್ನು ಡಿಸ್ಕಷನ್ ಮಾಡ್ತಾ ಹೋಗೋಣ ವಿದ್ಯಾರ್ಥಿಗಳೇ. ಮೇಡಮ್ ಬೌರಿ ಈಸ್ ಎ ಕ್ಲಾಸಿಕ್ ಫ್ರೆಂಚ್ ನಾವೆಲ್ ರಿಟನ್ ಬೈ ಗಸ್ಟೇವ್ ಫ್ಲಾಬರ್ಟ್ ಆ್ಯಂಡ್ ಫಸ್ಟ್ ಪಬ್ಲಿಷ್ಡ್ ಇನ್ 1857. ಸೊ ಇದೊಂದು ಫ್ರೆಂಚ್ ನಾವೆಲ್ ಆಗಿದೆ ವಿದ್ಯಾರ್ಥಿಗಳೇ. ಇದನ್ನು ಬರೆದಿರ್ತಕ್ಕಂಥವರು ಗಸ್ಟೇವ್ ಫ್ಲಾಬರ್ಟ್ ಮತ್ತು 1857ರಲ್ಲಿ ಈ ಒಂದು ನಾವೆಲನ್ನು ಬರೆದಿದ್ದಾರೆ. It is considered one of the greatest works of world literature and a pioneer of modern realistic fiction. ಇದೊಂದು ನೈಜ ಜೀವನಕ್ಕೆ ಹತ್ತಿರವಾಗಿರ್ತಕ್ಕಂತಹ ಒಂದು ನಾವೆಲ್ ಆಗಿದೆ ವಿದ್ಯಾರ್ಥಿಗಳೇ, ಮತ್ತು ತುಂಬಾ ಗ್ರೇಟೆಸ್ಟ್ ವರ್ಕ್ಸ್ಗಳಲ್ಲಿ ಇದು ಕೂಡ ಒಂದಾಗಿದೆ. ದಿಸ್ ನಾವೆಲ್ ಟೆಲ್ಸ್ ದ ಸ್ಟೋರಿ ಆಫ್ ಎಮ್ಮಾ ಬೌರಿ. ನೋಡಿ, ಈ ಒಂದು ನಾವೆಲ್ನ ಮೇನ್ ಕ್ಯಾರೆಕ್ಟರ್ ಯಾರಪ್ಪ ಅಂದರೆ ಎಮ್ಮಾ ಬೌರಿ ಅಂತಕ್ಕಂತಹ ಒಬ್ಬ ಹೆಣ್ಮಗಳಾಗಿರ್ತಾಳೆ. A woman who is deeply unhappy with her ordinary life and marriage to a dull country doctor, ಚಾರ್ಲಸ್ ಬೌರಿ. ನೋಡಿ, ಎಮ್ಮಾ ಬೌರಿ ಏನಿದ್ದಾಳೋ ಇವಳೊಂದು ವೈಭೋಗದ ಜೀವನವನ್ನು ಮಾಡಬೇಕು ಅಂತ ಅಂದ್ಕೊಂಡಿರ್ತಾಳೆ. ಸೊ ಈ ಒಂದು ನಾವೆಲ್ನಲ್ಲಿ ಇವಳಿಂದ ನಮಗೆ ಸಿಗ್ತಕ್ಕಂತಹ ಒಂದು ಮೆಸೇಜ್ ಏನಪ್ಪ ಅಂದರೆ, ನಾವ್ಯಾರೂ ಕೂಡ ಈ ರೀತಿಯಾಗಿರ್ತಕ್ಕಂತಹ ಜೀವನವನ್ನು ಎಕ್ಸ್ಪೆಕ್ಟ್ ಮಾಡೋ ಅವಶ್ಯಕತೆ ಇಲ್ಲ, ಇರ್ತಕ್ಕಂಥದ್ರಲ್ಲಿ ನಾವು ನೆಮ್ಮದಿಯಿಂದ ಜೀವನ ಮಾಡಬೇಕು ಅಂತಕ್ಕಂತಹ ಮೆಸೇಜ್ ಕೊಡ್ತಕ್ಕಂಥದ್ದಾಗಿದೆ. ಶಿ ವಾಸ್ ವೆರಿ ಅನ್ಹ್ಯಾಪಿ. ಇವಳು ಯಾವಾಗಲೂ ಕೂಡ ಅಸಂತೋಷದಿಂದ ಇರ್ತಾಳೆ. ಯಾಕೆಂದರೆ ಇವಳಿಗೆ ಆರ್ಡಿನರಿ ಲೈಫ್ ಇಷ್ಟ ಇರಲಿಲ್ಲ. ಮತ್ತು ಇವಳೇನು ಮದುವೆ ಆಗಿರ್ತಾಳೋ ಚಾರ್ಲಸ್ ಬೌರಿ ಅಂತಕ್ಕಂತಹ ವ್ಯಕ್ತಿ, ಇವನ ಜೊತೆನೂ ಕೂಡ ಅವಳು ಅಷ್ಟೊಂದು ಸಂತೋಷಕರವಾಗಿ ಇರೋದಿಲ್ಲ. ಯಾಕೆಂದರೆ ಅವನೊಬ್ಬ ಪುವರ್ ಡಾಕ್ಟರ್ ಆಗಿರ್ತಾನೆ. ಆ್ಯಂಡ್ ಮ್ಯಾರೇಜ್ ಟು ಎ ಡಲ್ ಕಂಟ್ರಿ ಡಾಕ್ಟರ್, ಅಂದರೆ ಒಂದು ಹಳ್ಳಿಯಲ್ಲಿ ಡಾಕ್ಟರಾಗಿ ಕೆಲಸ ಮಾಡ್ತಕ್ಕಂತಹ ವ್ಯಕ್ತಿ, ತುಂಬಾ ಕಷ್ಟಪಟ್ಟು ಮೇಲೆ ಬಂದಂತಹ ವ್ಯಕ್ತಿ ಅವನಾಗಿರ್ತಾನೆ. ಬಟ್ ಇವಳ ಒಂದು ಆಸೆಗಳೇನಿರ್ತವೆ ಅದಕ್ಕೆ ಸೂಟಬಲ್ ಆಗಿರ್ತಕ್ಕಂತಹ ವ್ಯಕ್ತಿ ಅವನಾಗಿರೋದಿಲ್ಲ. ಫ್ಲಾಬರ್ಟ್ wrote the novel to show how people often become disappointed when their dreams don't match reality. ಪ್ರತಿಯೊಬ್ಬ ವ್ಯಕ್ತಿಯು ಕೂಡ ಕನಸುಗಳನ್ನು ಕಾಣ್ತಾನೆ, ಡ್ರೀಮ್ಸನ್ನು ಅಲ್ವಾ. ಸೊ ಆ ಒಂದು ಡ್ರೀಮ್ಸ್ಗಳನ್ನು ಫುಲ್ಫಿಲ್ ಮಾಡಲಿಕ್ಕೆ ಸಾಧ್ಯ ಆಗದೇ ಇರತಕ್ಕಂತಹ ಸಂದರ್ಭದಲ್ಲಿ ಮನುಷ್ಯ ಡಿಸಪಾಯಿಂಟ್ ಆಗಬೇಕಾಗುತ್ತೆ, ಹತಾಶೆಗೆ ಒಳಗಾಗ್ತಾನೆ ಅಂತಕ್ಕಂಥದ್ದನ್ನು ಫ್ಲಾಬರ್ಟ್ ಅವರು ಈ ಒಂದು ನಾವೆಲ್ನಲ್ಲಿ ನಮಗೆ ತೋರಿಸಿಕೊಡ್ತಾರೆ. ದ ಸ್ಟೋರಿ ಈಸ್ ಅಬೌಟ್ ಎ ವುಮೆನ್ ನೇಮ್ಡ್ ಎಮ್ಮಾ. ಮೊದಲಿಗೆ ಆಲ್ರೆಡಿ ಡಿಸ್ಕಷನ್ ಮಾಡಿದ್ದೇವೆ. ಬೌರಿ ಹೂ ಡ್ರೀಮ್ಸ್ ಆಫ್ ಎ ಮೋರ್ ಎಕ್ಸೈಟಿಂಗ್ ಆ್ಯಂಡ್ ರೊಮ್ಯಾಂಟಿಕ್ ಲೈಫ್. ಅವಳ ಎಕ್ಸ್ಪೆಕ್ಟೇಷನ್ ಏನಿರುತ್ತೆ ಅಂದರೆ ತುಂಬಾ ಎಕ್ಸೈಟೆಡ್ ಆಗಿ ಜೀವನ ಇರಬೇಕು ಮತ್ತು ರೊಮ್ಯಾಂಟಿಕ್ ಲೈಫ್ ತಂದಾಗಿರಬೇಕು ಅಂಥೇಳಿ ಅವಳು ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತಾಳೆ. ಇಟ್ ಶೋಸ್ ಹೌ ಹರ್ ಡ್ರೀಮ್ಸ್ ಆ್ಯಂಡ್ ಡಿಸೈರ್ಸ್ ಲೀಡ್ ಟು ಡಿಸಪಾಯಿಂಟ್ಮೆಂಟ್, ಸ್ಯಾಡ್ನೆಸ್ ಆ್ಯಂಡ್ ಫೈನಲಿ ಟ್ರಾಜಿಡಿ. ಸೊ ಅವಳ ಈ ಒಂದು ಅತಿಯಾಗಿರ್ತಕ್ಕಂತಹ ಕನಸುಗಳನ್ನು ಕಾಣ್ತಕ್ಕಂಥದ್ದು ಮತ್ತು ಅತಿ ಆಸೆಗಳು ಅಂತ ನಾವು ಹೇಳ್ತೇವೆ, ಇವುಗಳು ಯಾವ ರೀತಿ ಅವಳನ್ನು ಡಿಸಪಾಯಿಂಟ್ಮೆಂಟ್ ಕಡೆ ಕರೆದುಕೊಂಡು ಹೋಗ್ತವೆ, ಅವಳಿಗೆ ದುಃಖವನ್ನು ತರ್ತವೆ. ಫೈನಲಿ ಒಂದು ದುಃಖದ ಅಂತ್ಯವನ್ನು ಈ ಒಂದು ನಾವೆಲ್ ಕಾಣಬೇಕಾಗುತ್ತೆ. The novel begins with a man named Charles Bowry, a simple and dull country doctor. ಸೊ ಈ ಒಂದು ನಾವೆಲ್ ಆರಂಭವಾದಂತಹ ಸಂದರ್ಭದಲ್ಲಿ ನಮಗೆ ಮೊದಲು ಸಿಗ್ತಕ್ಕಂತಹ ಇನ್ಫಾರ್ಮೇಷನ್ ಏನಪ್ಪ ಅಂದರೆ ಚಾರ್ಲಸ್ ಬೌರಿ ಅಂತಕ್ಕಂತಹ ಒಬ್ಬ ಹಳ್ಳಿಯ ಡಾಕ್ಟರ್ ಬಗ್ಗೆ, ಅಂದರೆ ಎಮ್ಮಾಳ ಹಸ್ಬೆಂಡ್. ಹೀ ಈಸ್ ನಾಟ್ ವೆರಿ ಸ್ಮಾರ್ಟ್ ಆರ್ ಇಂಟ್ರೆಸ್ಟಿಂಗ್ ಬಟ್ ಹೀ ಈಸ್ ಕೈಂಡ್ ಆ್ಯಂಡ್ ಆನೆಸ್ಟ್. ಇವನು ತುಂಬ ಸ್ಮಾರ್ಟಾಗಿ ಏನೂ ಇರೋದಿಲ್ಲ, ಬಟ್ ಇವನೊಬ್ಬ ಕೈಂಡ್ ಹಾರ್ಟೆಡ್ ಪರ್ಸನ್ ಆಗಿರ್ತಾನೆ, ಒಬ್ಬ ಪ್ರಾಮಾಣಿಕ ವ್ಯಕ್ತಿ ಆಗಿರ್ತಾನೆ. ಹಿ ಮ್ಯಾರೀಸ್ ಆ್ಯನ್ ಓಲ್ಡರ್ ವುಮೆನ್ ಬಟ್ ಶಿ ಸೂನ್ ಡೈಸ್. ಇವನು ತನಗಿಂತ ಹೆಚ್ಚಿನ ವಯಸ್ಸಿನ ಒಬ್ಬ ಮಹಿಳೆಯನ್ನು ಮದುವೆ ಆಗಿರ್ತಾನೆ, ಬಟ್ ಕೆಲವೇ ದಿನಗಳಲ್ಲಿ ಅವಳು ಸತ್ತು ಬಿಡ್ತಾಳೆ. ಲೇಟರ್ ಚಾರ್ಲಸ್ ಮೀಟ್ಸ್ ಎಮ್ಮಾ, ಎ ಬ್ಯೂಟಿಫುಲ್ ಆ್ಯಂಡ್ ಎಜುಕೇಟೆಡ್ ಫಾರ್ಮರ್ಸ್ ಡಾಟರ್. ಹಿ ಫಾಲ್ಸ್ ಇನ್ ಲವ್ ವಿತ್ ಹರ್ ಆ್ಯಂಡ್ ಮ್ಯಾರೀಸ್ ಹರ್. ಸೊ ಈ ರೀತಿ ತನ್ನ ಮೊದಲ ಹೆಂಡತಿಯನ್ನು ಕಳೆದುಕೊಂಡ ಸ್ವಲ್ಪ ದಿನಗಳ ನಂತರದಲ್ಲಿ ಈ ಚಾರ್ಲಸ್ ಒಬ್ಬ ಹಳ್ಳಿಯ ಫಾರ್ಮರ್ ಇರ್ತಾನೆ, ಅಂದರೆ ರೈತ ಅಂತ ಕರಿತೇವೆ. ಅವನ ಮಗಳಾಗಿರ್ತಕ್ಕಂತಹ ಎಮ್ಮಾಳನ್ನು ಭೇಟಿ ಆಗ್ತಾನೆ ಮತ್ತು ಇವರಿಬ್ಬರಿಗೂ ಕೂಡ ಪ್ರೀತಿ ಆಗುತ್ತೆ. ಸೊ ಅವರಿಬ್ಬರು ಕೂಡ ಮದುವೆನೂ ಕೂಡ ಆಗ್ತಾರೆ. Emma had grown up reading romantic novels which gave her big dreams about love, adventure and luxury. ಇವಳೇನಪ್ಪ ಅಂದರೆ ಚಿಕ್ಕವಳಿದ್ದಾಗಿಂದನೂ ಓದ್ತಕ್ಕಂತಹ ಪುಸ್ತಕಗಳು ಯಾವ ಇರ್ತವೆ ಅಂದರೆ ರೊಮ್ಯಾಂಟಿಕ್ ನಾವೆಲ್ಸ್ಗಳನ್ನೇ ಇವಳು ಓದ್ತಾ ಇರ್ತಾಳೆ. ಸೊ ಇವಳು ಕೂಡ ಅದೇ ರೀತಿ ತಾನು ಕೂಡ ಒಂದು ರೊಮ್ಯಾಂಟಿಕ್ ಲೈಫನ್ನು ಹೊಂದಬೇಕು ಅಂತಕ್ಕಂಥದ್ದು ಆಸೆ ಆಗಿರುತ್ತೆ ಇವಳದು. ದೊಡ್ಡ ದೊಡ್ಡ ಕನಸುಗಳನ್ನು, ಬಿಗ್ ಡ್ರೀಮ್ಸನ್ನು ಇವಳು ಹೊಂದಿರ್ತಾಳೆ, ಪ್ರೀತಿಯ ಬಗ್ಗೆ ಮತ್ತು ಆ ಜೀವನದ ಲಕ್ಸುರಿಯಸ್ ಲೈಫನ್ನು ಲೀಡ್ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ. She thought marriage would bring her happiness ಆ್ಯಂಡ್ ಎಕ್ಸೈಟ್ಮೆಂಟ್. ಅಂದ್ಕೊಂಡಿರ್ತಾಳೆ ಇವಳು ಏನಂತಪ್ಪ ಅಂದರೆ, ಮದುವೆ ಆದಮೇಲೆ ನನ್ನ ಜೀವನ ತುಂಬಾ ಸಂತೋಷಕರವಾಗಿರುತ್ತೆ ಅಂತ ಅಂದ್ಕೊಂಡಿರ್ತಾಳೆ ಮತ್ತು ಎಕ್ಸೈಟ್ಮೆಂಟಿಂದ ತುಂಬಿರುತ್ತೆ ಅಂತ ಅಂದ್ಕೊಂಡಿರ್ತಾಳೆ. ಬಟ್ ಆಫ್ಟರ್ ಮ್ಯಾರಿಯಿಂಗ್ ಚಾರ್ಲ್ಸ್ ಶಿ ಬಿಕಮ್ಸ್ ಬೋರ್ಡ್ ಆ್ಯಂಡ್ ಅನ್ಹ್ಯಾಪಿ. ಮದುವೆ ಆದ ನಂತರದಲ್ಲಿ ಇವಳ ಲೈಫ್ ತುಂಬಾ ಬೋರ್ ಆಗುತ್ತೆ ಮತ್ತು ಅನ್ಹ್ಯಾಪಿ ಆಗಿರ್ತಾ ಇದ್ದಾಳೆ.
Charles is kind, but he is not romantic or exciting like the heroes in the books she read. ಇವಳೇನು ಅಂದ್ಕೊಂಡಿರ್ತಾಳೆ, ತಾನು ಮದುವೆ ಆದಮೇಲೆ ಅವಳ ಗಂಡನೂ ಕೂಡ ಆ ಒಂದು ಪುಸ್ತಕಗಳಲ್ಲಿದ್ದಂತಹ ಒಬ್ಬ ಎಕ್ಸೈಟಿಂಗ್ ಕ್ಯಾರೆಕ್ಟರ್ ಆಗಿರ್ತಾನೆ, ಒಬ್ಬ ಹೀರೋ ಥರ ಇರ್ತಾನೆ ಅಂತ ಇವಳು ಎಕ್ಸ್ಪೆಕ್ಟ್ ಮಾಡಿರ್ತಾಳೆ. ಬಟ್ ಇವನು ಆ ರೀತಿ ಇರೋದಿಲ್ಲ. ಎಮ್ಮ ಫೀಲ್ಸ್ ಟ್ರ್ಯಾಪ್ಡ್ ಇನ್ ಎ ಬೋರಿಂಗ್ ಲೈಫ್ ಇನ್ ಎ ಸ್ಮಾಲ್ ವಿಲೇಜ್. ಸೊ ಆ ಒಂದು ಹಳ್ಳಿಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಇವಳಿಗೆ ಅಷ್ಟು ಇಷ್ಟ ಇರೋದಿಲ್ಲ. ಇವಳೇನು ಅಂದ್ಕೊಂಡಿರ್ತಾಳೆ, ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅದ್ದೂರಿಯಾಗಿ ಎಕ್ಸೈಟೆಡ್ ಆಗಿ ಮತ್ತು ಲಕ್ಸುರಿಯಸ್ ಆದಂತಹ ಒಂದು ಲೈಫನ್ನು ಲೀಡ್ ಮಾಡಬೇಕು ಅನ್ನೋದು ಕನಸಾಗಿರುತ್ತೆ. ಈಗ ಹಳ್ಳಿ ಜೀವನ ಇವಳಿಗೆ ಇಷ್ಟ ಆಗ್ತಾ ಇಲ್ಲ. Emma starts to dream of a richer and more elegant life. She wants to go to parties, wear beautiful clothes and live in a grand house. ನೋಡಿ ಇವಳ ಕನಸುಗಳು ಹೇಗಿದ್ದಾವೆ. ಪಾರ್ಟಿಗಳಿಗೆ ಯಾವಾಗಲೂ ತಿರುಗಾಡ್ಕೊಂಡಿರಬೇಕು ಮತ್ತು ಒಳ್ಳೊಳ್ಳೆಯ ಬಟ್ಟೆಗಳನ್ನು ಹಾಕ್ಕೋಬೇಕು ಅಂತಕ್ಕಂಥದ್ದು, ಮತ್ತು ಅವಳ ಮನೆ ಲಿವ್ ಇನ್ ಎ ಗ್ರ್ಯಾಂಡ್ ಹೌಸ್, ತುಂಬ ದೊಡ್ಡದಾಗಿರ್ತಕ್ಕಂತಹ ವೈಭೋಗದ ಮನೆಯಲ್ಲಿ ವಾಸ ಮಾಡಬೇಕು ಅಂತಕ್ಕಂತಹ ದೊಡ್ಡ ದೊಡ್ಡ ಕನಸುಗಳನ್ನೇ ಇವಳು ಹೊಂದಿರ್ತಾಳೆ. ತಾನೊಬ್ಬ ಶ್ರೀಮಂತಳಾಗಬೇಕು ಅಂತಕ್ಕಂತಹ ಕನಸಿದೆ. Charles tries to make her happy by moving to a bigger town and giving her whatever he can, but he cannot give her the life she wants. ನೋಡಿ, ಚಾರ್ಲ್ಸ್ ಕೂಡ ಪಾಪ ಒಳ್ಳೆಯವನಿದ್ದಾನೆ. ಇವನು ತನ್ನ ಹೆಂಡತಿ ಸಂತೋಷವಾಗಿರಬೇಕು ಅಂಥೇಳಿ ಇವನೇನು ಮಾಡ್ತಾನೆ, ಸಿಟಿಗೆ ಅಂದರೆ ಸ್ವಲ್ಪ ದೊಡ್ಡ ಸಿಟಿಗೆ ಹೋಗ್ತಾ ಇದ್ದಾನೆ ಹಳ್ಳಿಯನ್ನು ಬಿಟ್ಟು, ಮತ್ತು ಅವಳು ಏನು ಕೇಳ್ತಾಳೋ ಅದೆಲ್ಲವನ್ನು ಕೂಡ ತಂದು ಕೊಡ್ತಾ ಇದ್ದಾನೆ, ಏನಾದರೂ ಮಾಡಿ ಅವಳು ಸಂತೋಷದಿಂದ ಇರಲಿ ಅಂಥೇಳಿ. ಬಟ್ ಅವನೇನೇ ಮಾಡಿದರೂ ಕೂಡ ಈ ಕೆನಾಟ್ ಗಿವ್ ಹರ್ ದ ಲೈಫ್ ಶಿ ವಾಂಟ್ಸ್. ಅವಳಿಗೆ ಏನು ಬೇಕಾಗಿತ್ತೋ, ಅವಳ ಎಕ್ಸ್ಪೆಕ್ಟೇಷನ್ ಏನಿತ್ತೋ, ಅವಳ ಕನಸುಗಳೇನಿದ್ವೋ ಅದೆಲ್ಲವನ್ನು ಸಾಕಾರ ಮಾಡಲಿಕ್ಕೆ ಹಿ ವಾಸ್ ಅನೇಬಲ್. ಸೂನ್ ಎಮ್ಮ ಸ್ಟಾರ್ಟ್ಸ್ ಹ್ಯಾವಿಂಗ್ ಲವ್ ಅಫೇರ್ಸ್. ಕೆಲವೇ ದಿನಗಳಲ್ಲಿ ಎಮ್ಮ ಏನು ಮಾಡ್ತಾಳೆ, ಲವ್ ಅಫೇರ್ಸನ್ನು ಇಟ್ಕೊಳ್ತಾ ಇದ್ದಾಳೆ. ಶಿ ಫಸ್ಟ್ ಫಾಲ್ಸ್ ಇನ್ ಲವ್ ವಿತ್ ಎ ಯಂಗ್ ಮ್ಯಾನ್ ನೇಮ್ಡ್ ರೊಡಾಲ್ಫ್ ಅಂತಕ್ಕಂತಹ ಇನ್ನೊಬ್ಬ ವ್ಯಕ್ತಿಯ ಪ್ರೀತಿಯಲ್ಲಿ ಇವಳು ಬೀಳ್ತಾ ಇದ್ದಾಳೆ. ಹಿ ವಾಸ್ ವೆರಿ ರಿಚ್ ಆ್ಯಂಡ್ ಹ್ಯಾಂಡ್ಸಮ್ ಲ್ಯಾಂಡ್ ಓನರ್ ಆಗಿರ್ತಾನೆ. ಹಿ ಟೇಕ್ಸ್ ಅಡ್ವಾಂಟೇಜ್ ಆಫ್ ಹರ್ ಡ್ರೀಮ್ಸ್ ಆ್ಯಂಡ್ ಪ್ರಾಮಿಸಸ್ ಟು ರನ್ ಅವೇ ವಿತ್ ಹರ್. ಸೊ ಅವನೊಂದು ಪ್ಲ್ಯಾನನ್ನು ಹೇಳ್ತಾನೆ. ಏನು ಹೇಳ್ತಾನೆ, ಅವಳಲ್ಲಿ ಒಂದಿಷ್ಟು ಕನಸುಗಳನ್ನು ಬಿತ್ತಾ ಇದ್ದಾನೆ ಮತ್ತು ಪ್ರಾಮಿಸ್ ಕೂಡ ಮಾಡ್ತಾನೆ. ನೀನು ಬೇರೆ ಹೋಗ್ಬಿಟ್ಟು ಮದುವೆ ಆಗೋಣ ಇಲ್ಲಿಂದ ಅಂಥೇಳಿ ಅವಳ ಹತ್ರ ಕನಸನ್ನು ಅವಳಲ್ಲಿ ಮೂಡಿಸ್ತಾ ಇದ್ದಾನೆ. ಎಮ್ಮ ಬಿಲೀವ್ಸ್ ಹಿಮ್. ಎಮ್ಮ ಇವನು ಹೇಳ್ತಾ ಇರೋದು ಸರಿ ಅಂದ್ಕೊಳ್ತಾಳೆ. ಅಂದರೆ ರೊಡಾಲ್ಫೋನ ಜೊತೆ ನಾನು ಜೀವನ ಮಾಡ್ಬೋದು ಅಂತೇಳಿ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅವಳಿಗೆ. ಆ್ಯಂಡ್ ಪ್ಲ್ಯಾನ್ಸ್ ಟು ಲೀವ್ ಚಾರ್ಲ್ಸ್ ಆ್ಯಂಡ್ ಹರ್ ಡಾಟರ್. ಸೊ ತನ್ನ ಮಗಳು ಮತ್ತು ತನ್ನ ಗಂಡನನ್ನು ಬಿಟ್ಟು ಈ ಶ್ರೀಮಂತನ ಜೊತೆ ನಾನು ಸಂತೋಷದಿಂದ ಜೀವನ ಮಾಡ್ಬೋದು ಅಂತಕ್ಕಂತಹ ಕನಸನ್ನು ಕಾಣ್ತಾ ಇದ್ದಾಳೆ. ಬಟ್ ರೊಡಾಲ್ಫ್ ಲೀವ್ಸ್ ಹರ್ ಜಸ್ಟ್ ಬಿಫೋರ್ ದೇ ಆರ್ ಸಪೋಸ್ ಟು ರನ್ ಅವೇ. ಎಮ್ಮ ಈಸ್ ಹಾರ್ಟ್ ಬ್ರೋಕನ್ ಆ್ಯಂಡ್ ಬಿಕಮ್ಸ್ ವೆರಿ ಇಲ್. ಸೊ ಆ ಒಂದು ರೊಡಾಲ್ಫೋ ಇವಳಿಗೆ ಕೈ ಕೊಡ್ತಾನೆ. ಏನು ತಾವಿಬ್ಬರು ಎಸ್ಕೇಪ್ ಆಗೋ ಒಂದು ಪ್ಲ್ಯಾನ್ ಮಾಡಿದ್ರು ರನ್ ಅವೇ, ಅದು ಫೇಲ್ ಆಗುತ್ತೆ. ಅದೇ ಕ್ಷಣದಲ್ಲಿ ಅವನು ಕೈ ಕೊಡ್ತಾನೆ. ಇವಳು ತುಂಬಾ ದುಃಖಿತಳಾಗ್ತಾಳೆ ಮತ್ತು ಇವಳಿಗೆ ಅನಾರೋಗ್ಯ ಕೂಡ ಕಾಡುತ್ತೆ. ಆಫ್ಟರ್ ಶಿ ರಿಕವರ್ಸ್, ಎಮ್ಮ ಟ್ರೈಸ್ ಟು ಲಿವ್ ಎ ಬೆಟರ್ ಲೈಫ್ ಅಗೇನ್, ಬಟ್ ಶಿ ಈಸ್ ಸ್ಟಿಲ್ ಅನ್ಹ್ಯಾಪಿ. ಸೊ ಇದಾಗಿ ಸ್ವಲ್ಪ ದಿನಗಳಲ್ಲಿ ರಿಕವರ್ ಆಗ್ತಾಳೆ, ಮತ್ತೆ ನಾರ್ಮಲ್ ಲೈಫ್ಗೆ ಬರ್ತಾ ಇದ್ದಾಳೆ. ಬಟ್ ಸ್ವಲ್ಪ ದಿನಗಳಲ್ಲಿ ಮತ್ತೆ ಅವಳಿಗೆ ಅಸಂತೋಷ ಅವಳ ಮನಸ್ಸಲ್ಲಿ ಮನೆ ಮಾಡ್ತಾ ಇದೆ. ಶಿ ಲೇಟರ್ ಹ್ಯಾಸ್ ಅನದರ್ ಅಫೇರ್, ದಿಸ್ ಟೈಮ್ ವಿತ್ ಎ ಲಾ ಸ್ಟೂಡೆಂಟ್ ನೇಮ್ಡ್ ಲಿಯೋನ್. ಈಗ ನೋಡಿ, ಸ್ವಲ್ಪ ದಿನಗಳಲ್ಲಿ ಮತ್ತೊಂದು ಅಫೇರ್ ಈಗ ಸ್ಟಾರ್ಟ್ ಆಗ್ತಾ ಇದೆ. ಲಿಯೋನ್ ಅಂತಕ್ಕಂತಹ ಒಬ್ಬ ಕಾನೂನು ವಿದ್ಯಾರ್ಥಿ ಇರ್ತಾನೆ, ಅವನ ಜೊತೆ ಇವಳ ಅಫೇರ್ ಮತ್ತೆ ಸ್ಟಾರ್ಟ್ ಆಗ್ತಾ ಇದೆ. ಹಿ ಈಸ್ ಯಂಗರ್ ಆ್ಯಂಡ್ ಶೇರ್ಸ್ ಸಮ್ ಆಫ್ ಅವರ್ ರೊಮ್ಯಾಂಟಿಕ್ ಐಡಿಯಾಸ್. ಅವನು ಕೂಡ ಇವಳಂತೆ ಕೆಲವೊಂದಿಷ್ಟು ರೊಮ್ಯಾಂಟಿಕ್ ಐಡಿಯಾಸ್ಗಳನ್ನು ಹೊಂದಿರ್ತಾನೆ. ದೆ ಮೀಟ್ ಸೀಕ್ರೆಟ್ಲಿ ಇನ್ ಹೋಟೆಲ್ಸ್ ಆ್ಯಂಡ್ ಎಂಜಾಯ್ ದೇರ್ ಟೈಮ್ ಟುಗೆದರ್. ಬಟ್ ಎಮ್ಮಾಸ್ ಡಿಸೈರ್ ಫಾರ್ ಎಕ್ಸೈಟ್ಮೆಂಟ್ ಗ್ರೋಸ್ ಸ್ಟ್ರಾಂಗರ್. ಇವರಿಬ್ಬರು ಕೂಡ ಸೀಕ್ರೆಟಾಗಿ ಹೋಟೆಲ್ಗಳಲ್ಲಿ ಭೇಟಿ ಆಗ್ತಾ ಇರ್ತಾರೆ. ಬಟ್ ಇವಳಿಗೆ ಆಗಲೂ ಕೂಡ ಸಂತೋಷ ಆಗೋದಿಲ್ಲ. ಇನ್ನೂ ಕೂಡ ಇವಳ ಒಂದು ಆಸೆಗಳು, ದುರಾಸೆ ಅಂತಲೇ ಹೇಳ್ಬೋದು, ಹೆಚ್ಚಾಗ್ತಾ ಹೋಗ್ತವೆ. ಟು ಕೀಪ್ ಅಪ್ ವಿತ್ ರಿಚ್ ಆ್ಯಂಡ್ ಫ್ಯಾನ್ಸಿ ಲೈಫ್ ಸ್ಟೈಲ್, ಎಮ್ಮ ಸ್ಟಾರ್ಟ್ಸ್ ಬಾರೋಯಿಂಗ್ ಮನಿ. ಸೊ ಈಗ ದುಡ್ಡು ಸಾಕಾಗ್ತಾ ಇಲ್ಲ. ಏನು ಮಾಡ್ತಾಳೆ, ಬೇರೆಯವರಿಂದ ದುಡ್ಡನ್ನು ಸಾಲವಾಗಿ ತೆಗೆದುಕೊಳ್ತಾ ಇದ್ದಾಳೆ. ಶಿ ಬೈಸ್ ಎಕ್ಸ್ಪೆನ್ಸಿವ್ ಕ್ಲಾತ್ಸ್. ಬಟ್ಟೆಗಳನ್ನು ತುಂಬ ಎಕ್ಸ್ಪೆನ್ಸಿವ್ ಆಗಿರಬೇಕು ಅಂತಹ ಬಟ್ಟೆಗಳನ್ನೇ ಕೊಂಡ್ಕೊಳ್ತಾಳೆ. ಫರ್ನಿಚರ್ ಬೇಕು ಇವಳಿಗೆ. ಆ್ಯಂಡ್ ಗಿಫ್ಟ್ಸ್, ಬಟ್ ಶಿ ಕೆನಾಟ್ ಪೇ ಹರ್ ಡೆಬ್ಟ್ಸ್. ತನ್ನ ಒಂದು ಆಸೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ, ಫರ್ನಿಚರ್ ಕೊಂಡ್ಕೊಳ್ಳಿಕ್ಕೆ, ಗಿಫ್ಟ್ಗಳನ್ನು ಪರ್ಚೇಸ್ ಮಾಡಲಿಕ್ಕೆ ಸಾಕಷ್ಟು ದುಡ್ಡು ಬೇಕಾಗುತ್ತೆ. ಹಾಗಾಗಿ ಇವಳು ಭಾಳಷ್ಟು ಜನಗಳಿಂದ ಸಾಲವನ್ನು ಪಡ್ಕೊಳ್ತಾಳೆ ಮತ್ತು ಸಾಲದಲ್ಲಿ ಮುಳುಗ್ತಾ ಇದ್ದಾಳೆ. ಶಿ ಹೈಡ್ಸ್ ದಿಸ್ ಫ್ರಮ್ ಚಾರ್ಲ್ಸ್, ಹೂ ಸ್ಟಿಲ್ ಲವ್ಸ್ ಹರ್ ಆ್ಯಂಡ್ ನೋಸ್ ನಥಿಂಗ್ ಅಬೌಟ್ ಹರ್ ಅಫೇರ್ಸ್ ಆಫ್ ದ ಮನಿ ಪ್ರಾಬ್ಲಮ್ಸ್. ಅವಳ ಗಂಡನಾಗಿರ್ತಕ್ಕಂತಹ ಚಾರ್ಲ್ಸ್ಗೆ ಇದರ ಯಾವುದೇ ಒಂದು ಮಾಹಿತಿ ಕೂಡ ಇರೋದಿಲ್ಲ. ಅವನಿಗೆ ಗೊತ್ತೇ ಇರೋದಿಲ್ಲ ಯಾವ ವಿಷಯ ಕೂಡ. ಸೊ ಅದೆಲ್ಲವನ್ನು ಅವಳು ಬಚ್ಚಿಟ್ಟಿರ್ತಾಳೆ. ಇವಳಿಗಿರ್ತಕ್ಕಂತಹ ಅಫೇರ್ಸ್ ಆಗಲಿ, ಅವಳು ಮಾಡಿರ್ತಕ್ಕಂತಹ ಸಾಲ ಆಗಲಿ ಅವನಿಗೆ ಗೊತ್ತಿರೋದೇ ಇಲ್ಲ.
ಸೂನ್ ದ ಮ್ಯಾನ್ ಶಿ ಓಸ್ ಮನಿ ಟು ಡಿಮಾಂಡ್ಸ್ ಪೇಮೆಂಟ್. ಸಾಲ ಕೊಟ್ಟಿರ್ತಕ್ಕಂತಹ ವ್ಯಕ್ತಿಗಳು ಎಷ್ಟು ಜನ ಬಿಡ್ತಾರೆ ನೋಡಿ, ತನ್ನ ದುಡ್ಡನ್ನು ವಾಪಸ್ ಕೇಳ್ತಾ ಇದ್ದಾನೆ ಇವಳಿಗೆ ಸಾಲ ಕೊಟ್ಟಂತಹ ವ್ಯಕ್ತಿ. ಎಮ್ಮ ಟ್ರೈಸ್ ಟು ಗೆಟ್ ಹೆಲ್ಪ್ ಫ್ರಮ್ ಹರ್ ಪಾಸ್ಟ್ ಲವರ್ಸ್ ಬಟ್ ದೇ ಆಲ್ ರಿಫ್ಯೂಸ್ ಹರ್. ಇವಳ ಒಂದು ಫಾಸ್ಟ್ ಲವರ್ಸ್ ಏನಿದ್ರು ಅವರ ಹತ್ತಿರ ಸಹಾಯವನ್ನು ಯಾಚನೆ ಮಾಡ್ತಾಳೆ, ಅಂದರೆ ದುಡ್ಡನ್ನು ಕೇಳ್ತಾಳೆ, ಬಟ್ ಯಾರೂ ಕೂಡ ಇವಳಿಗೆ ಸಹಾಯವನ್ನು ಮಾಡೋದಿಲ್ಲ. ಡೆಸ್ಪರೇಟ್ ಆ್ಯಂಡ್ ಅಫ್ರೇಡ್ ಆಫ್ ಲೂಸಿಂಗ್ ಎವ್ರಿಥಿಂಗ್, ಎಮ್ಮ ಸ್ವಾಲೋಸ್ ಪಾಯ್ಸನ್ ಆ್ಯಂಡ್ ಡೈಸ್ ಇನ್ ಗ್ರೇಟ್ ಪೇನ್. ಹರ್ ಡೆತ್ ಶಾಕ್ಸ್ ದ ವಿಲೇಜ್. ಸೊ ಆ ಸಾಲವನ್ನು ತೀರಿಸಲಿಕ್ಕೆ ತನ್ನಿಂದ ಸಾಧ್ಯ ಇಲ್ಲ ಅಂತಕ್ಕಂಥದ್ದು ಅರ್ಥ ಆಗುತ್ತೆ ಮತ್ತು ಇದರಿಂದಾಗಿ ಅವಳು ತುಂಬಾ ಮನನೊಲ್ತಾಳೆ ಮತ್ತು ಒಂದು ವಿಷವನ್ನು ಪಾಯ್ಸನನ್ನು ಸೇವಿಸಿ ಸಾಯ್ತಾ ಇದ್ದಾಳೆ. ಕೊನೆಗೆ ನೋವಿನಲ್ಲೇ ಅಪಾರವಾದಂತಹ ಒಂದು ಗ್ರೇಟ್ ಪೇನಲ್ಲೇ ಸತ್ತು ಹೋಗಿಬಿಡ್ತಾಳೆ. ಇದರಿಂದ ಇಡೀ ಹಳ್ಳಿಗೆ ಶಾಕ್ ಆಗ್ತಾ ಇದೆ. ಚಾರ್ಲ್ಸ್ ಈಸ್ ಹಾರ್ಟ್ ಬ್ರೋಕನ್ ವೆನ್ ಹಿ ಲರ್ನ್ಸ್ ದ ಟ್ರುತ್ ಅಬೌಟ್ ಎಮ್ಮಾಸ್ ಲೈಫ್. ಎಷ್ಟು ದಿನ ಅಂತ ಸತ್ಯ ಬಚ್ಚಿಡ್ಲಿಕ್ಕಾಗುತ್ತೆ ಹೇಳಿ. ಚಾರ್ಲ್ಸ್ ಅವನಿಗೆ ಗೊತ್ತಾಗುತ್ತೆ ಈ ಒಂದು ಎಮ್ಮಾಳ ಅಫೇರ್ಸ್ ಇರ್ಬೋದು, ಅವಳು ಮಾಡಿರ್ತಕ್ಕಂತಹ ಸಾಲ ಇರ್ಬೋದು, ಎಲ್ಲವೂ ಕೂಡ ಗೊತ್ತಾಗುತ್ತೆ. ಆಫ್ಟರ್ ಹರ್ ಡೆತ್ ಹಿ ಫೈಂಡ್ಸ್ ಹರ್ ಲವ್ ಲೆಟರ್ಸ್ ಆ್ಯಂಡ್ ಅಂಡರ್ಸ್ಟ್ಯಾಂಡ್ಸ್ ಎವ್ರಿಥಿಂಗ್. ಅವಳು ತನ್ನ ಒಂದು ಪ್ರಿಯಕರರಿಗೆ ಬರೆದಿರ್ತಕ್ಕಂತಹ ಲವ್ ಲೆಟರ್ಸ್ ಏನಿರ್ತವೋ ಅವೆಲ್ಲವೂ ಕೂಡ ಚಾರ್ಲ್ಸ್ಗೆ ಸಿಗ್ತವೆ. ಅದನ್ನು ನೋಡಿ ಅವಳ ಒಂದು ಲೈಫ್ ಬಗ್ಗೆ ಇವನಿಗೆ ಅರ್ಥ ಆಗುತ್ತೆ. ಹಿ ಸ್ಟಿಲ್ ಲವ್ಸ್ ಹರ್ ಡೀಪ್ಲಿ ಆ್ಯಂಡ್ ನೆವರ್ ಬ್ಲೇಮ್ಸ್ ಹರ್. ಎ ವೈಲ್ ಲೇಟರ್ ಹಿ ಡೈಸ್ ಆಫ್ ಸ್ಯಾಡ್ನೆಸ್. ನೋಡಿ, ಅಷ್ಟೆಲ್ಲ ಆದರೂ ಕೂಡ ತನ್ನ ಹೆಂಡತಿಯನ್ನು ಅವನು ಇನ್ನೂ ಪ್ರೀತಿಸ್ತಾ ಇದ್ದಾನೆ. ಅವಳು ಸತ್ತೋದ್ರೂ ಕೂಡ ಅವಳ ಬಗ್ಗೆ ಇವನಿಗೆ ಕೋಪ ಬರ್ತಾ ಇಲ್ಲ, ಅವಳನ್ನು ಬೈತಾ ಇಲ್ಲ. ಅದೇ ಒಂದು ಬೇಸರದಲ್ಲೇ ಇವನು ಸತ್ತು ಹೋಗಿಬಿಡ್ತಾನೆ ಕೆಲವೇ ದಿನಗಳಲ್ಲಿ. In the end, their little daughter becomes an orphan and has to work in a cotton factory. She lives a poor and difficult life. ಸೊ ಈ ಒಂದು ನಾವೆಲ್ನ ಕೊನೆಯ ಭಾಗದಲ್ಲಿ ಇವರ ಮಗಳೇನು ಮಾಡಬೇಕಾಗುತ್ತೆ, ಒಂದು ಕಾಟನ್ ಫ್ಯಾಕ್ಟ್ರಿಲಿ ಕೆಲಸಕ್ಕೆ ಸೇರ್ಕೋಬೇಕಾಗುತ್ತೆ. ಒಬ್ಬ ಆರ್ಫನ್ ಆಗ್ತಾಳೆ, ಅಂದರೆ ಅನಾಥೆ ಆಗಬೇಕಾಗುತ್ತೆ ಆ ಹುಡುಗಿ. ಇನ್ನು ಈ ಒಂದು ನಾವೆಲ್ನ ಥೀಮ್ಸನ್ನು ನೋಡೋದಾದರೆ ಮೊದಲನೇದಾಗಿ ರೊಮ್ಯಾಂಟಿಕ್ ಡ್ರೀಮ್ಸ್ ವರ್ಸಸ್ ರಿಯಾಲಿಟಿ. Emma dreams of a perfect romantic life, but real life is not like the stories she reads. ಅವಳು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ಲೋ ರೊಮ್ಯಾಂಟಿಕ್ ಲೈಫ್, ಆ ರೀತಿ ರಿಯಲ್ ಲೈಫ್ ಇರೋದಿಲ್ಲ. Boredom and escape. Emma feels bored with her simple life and tries to escape it through love affairs and spending money. ಸೊ ಇವಳಿಗೆ ಬೇಸರ ಆಗಿದ್ದನ್ನು ಅವಳು ಹೋಗಲಾಡಿಸ್ಲಿಕ್ಕೆ ಲವ್ ಅಫೇರ್ಸ್ಗಳನ್ನು ಇಟ್ಕೊಳ್ತಾ ಇದ್ದಾಳೆ. ಸೊ ಮತ್ತು ಸಾಕಷ್ಟು ದುಡ್ಡನ್ನು ಸಾಲವನ್ನು ಪಡಿಬೇಕಾಗುತ್ತೆ. Consequence of choices. Emma's poor choices lead to her downfall and hurt everyone around her. ನೋಡಿ, ಅವಳು ಏನು ಚಾಯ್ಸ್ ಮಾಡ್ಕೊಂಡಿದ್ಲೋ ಅವಳಿಂದ ಅವಳೇನೆ ತೊಂದರೆಗೆ ಸಿಲುಕು ಹಾಕ್ಕೊಳ್ತಾಳೆ. ತನ್ನ ಪ್ರಾಣವನ್ನು ಕೂಡ ಕಳೆದುಕೊಳ್ಬೇಕಾಯಿತು, ಅದ್ರ ಜೊತೆಗೆ ತನ್ನ ಗಂಡನೂ ಕೂಡ ಸತ್ತು ಹೋಗಬೇಕಾಯಿತು. ಇವರ ಮಗಳು ಕೂಡ ಅನಾಥವಾಗಿ ಕೆಲಸಕ್ಕೆ ಸೇರ್ಕೋಬೇಕಾಯಿತು. ಸೋಷಿಯಲ್ ಕ್ಲಾಸ್ ಆ್ಯಂಡ್ ಮನಿ. Emma wants to live like the rich, but her desire to luxury causes her to borrow money and go into debt. ಸೊ ಸಮಾಜದಲ್ಲಿ ತಾನು ಒಂದು ರಿಚ್ ಲೈಫ್ ಲೀಡ್ ಮಾಡಬೇಕು ಅಂತಕ್ಕಂತಹ ಆಸೆ ಮತ್ತು ದುರಾಸೆಗಳಿಂದಾಗಿ ಇವಳು ಒಂದು ಅಧಪ್ಪತನವನ್ನೇ ಕಾಣಬೇಕಾಗುತ್ತೆ. ಇನ್ನು ಕನ್ಕ್ಲೂಷನ್ ಪಾರ್ಟನ್ನು ನೋಡೋದಾದರೆ, ಥ್ರೂ ಎಮ್ಮಾಸ್ ಲೈಫ್ ಆ್ಯಂಡ್ ಟ್ರಾಜಿಕ್ ಎಂಡ್, ದ ನಾವೆಲ್ ಶೋಸ್ ಹೌ ಚೇಜಿಂಗ್ ಫ್ಯಾಂಟಸಿ ಇನ್ಸ್ಟೆಡ್ ಆಫ್ ಅಕ್ಸೆಪ್ಟಿಂಗ್ ರಿಯಾಲಿಟಿ ಕ್ಯಾನ್ ಲೀಡ್ ಟು ಸಾರೋ ಆ್ಯಂಡ್ ಡಿಸ್ಟ್ರಕ್ಷನ್. ನಾವೆಲ್ಲರೂ ಕೂಡ ರಿಯಾಲಿಟಿಲಿ ಬದುಕಬೇಕಾಗುತ್ತೆ. ಈ ರಿಯಾಲಿಟಿಯನ್ನು ಬಿಟ್ಟು ನಾವು ಫ್ಯಾಂಟಸಿಯಲ್ಲಿ ಏನಾದರೂ ಮುಳುಗಿಬಿಟ್ರೆ ನಮ್ಮ ಜೀವನ ಕಷ್ಟದ ಕಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ. ನಮ್ಮ ಜೀವನ ಸಾರಫುಲ್ ಆಗಬೇಕಾಗುತ್ತೆ, ಡಿಸ್ಟ್ರಕ್ಷನ್ ಸರ್ವನಾಶನೇ ಆಗಿ ಹೋಗುತ್ತೆ. Today, Madam Bowry is studied all over the world and is known as a powerful story. It is about human desires and the consequences of trying to live a life based on dreams instead of truth. ಸೊ ನಾವು ಯಾರು ಕೂಡ ಕನಸುಗಳಲ್ಲಿ ಜೀವಿಸ್ತಕ್ಕಂತಹ ಅವಶ್ಯಕತೆ ಇಲ್ಲ. ನೈಜ ಜೀವನವನ್ನು ಅರ್ಥ ಮಾಡಿಕೊಂಡು ಯಾವುದು ಸಾಧ್ಯ ಯಾವುದು ಅಸಾಧ್ಯ ಮತ್ತು ನಾವು ಹೇಗಿರಬೇಕು ಅಂತಕ್ಕಂಥದ್ದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದೇ ರೀತಿ ಬದುಕಬೇಕು. ನಾವೇನೆಲ್ಲವನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ತೀವೋ ಅದೆಲ್ಲವನ್ನು ಕೂಡ ಸಾಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಒಂದು ದುರಾಸೆಗಳನ್ನು ನಾವು ಬಿಡಬೇಕಾಗುತ್ತೆ. ನಮ್ಮ ಒಂದು ಲಿಮಿಟ್ ಎಷ್ಟಿರುತ್ತೋ ಅಂತಹ ಆಸೆಗಳನ್ನು ಮಾತ್ರ ಕಾಣಬೇಕೆ ಬಿಟ್ಟು ಅದಕ್ಕಿಂತ ಹೆಚ್ಚಿನ ದುರಾಸೆಯನ್ನು ಪಡಬಾರ್ದು. ಅದರಿಂದ ಏನೆಲ್ಲ ಕಾನ್ಸಿಕ್ವೆನ್ಸಸ್ ತೊಂದರೆಗಳು ಎದುರಾಗ್ತವೆ ಅನ್ನಲಿಕ್ಕೆ ಒಂದು ಲೆಸನನ್ನು ಈ ಒಂದು ನಾವೆಲಿಂದ ಪಡೆದುಕೊಳ್ತವೆ. It teaches us to be careful with our dreams and to face life as it is, not as we wish it to be. ಸೊ ನಮ್ಮ ಲೈಫನ್ನು ನೋಡಿ, ಕನಸುಗಳು ಯಾವ ರೀತಿ ಇರಬೇಕು ಅಂತಲೂ ಹೇಳ್ತಾ ಇದ್ದಾರೆ. ನಮಗೆ ಸಾಕಾರ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇರತಕ್ಕಂತಹ ಕನಸುಗಳನ್ನು ಕಾಣಬೇಕು ಮತ್ತು ಫೇಸ್ ಲೈಫ್ ಆ್ಯಸ್ ಇಟ್ ಈಸ್, ನಮ್ಮ ಜೀವನ ಹೇಗಿದೆನೋ ಅದನ್ನು ನಾವು ಒಪ್ಕೊಳ್ಳೇಬೇಕಾಗುತ್ತೆ. ನಾಟ್ ಆ್ಯಸ್ ವಿ ವಿಶ್ ಇಟ್ ಟು ಬಿ. ಸೊ ಹೀಗಿರಬೇಕಾಗಿತ್ತು ಹಾಗಿರಬೇಕಾಗಿತ್ತು ಅಂಥೇಳಿ ನಾವು ಇಮ್ಯಾಜಿನೇಷನ್ ಮಾಡ್ಕೊತ ಕೂತ್ಕೊಳ್ಳೋದಿಲ್ಲ. ನಮ್ಮ ಲೈಫ್ ಹೇಗಿದೆನೋ ಅದನ್ನು ಆಕ್ಸೆಪ್ಟ್ ಮಾಡಿಕೊಳ್ಳೇಬೇಕು ಅಂತಕ್ಕಂತಹ ಒಂದು ಸಿಂಪಲ್ ಮೆಸೇಜೊಂದಿಗೆ ನಾವೆಲ್ಲ ಮುಕ್ತಾಯ ಆಗುತ್ತೆ. ವಿದ್ಯಾರ್ಥಿಗಳೇ
ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ನಿಮ್ಮ ಎಲ್ಲ ಫ್ರೆಂಡ್ಸ್ ಜೊತೆನೂ ಕೂಡ ಶೇರ್ ಮಾಡ್ಕೊಳ್ಳಿ. ಮತ್ತು ಯಾವುದಾದ್ರೂ ಲೆಸನ್ ಬೇಕು ಅಂದರೆ ಅದರ ಟೈಟಲನ್ನು ಕಮೆಂಟ್ ಮಾಡಿ ವಿದ್ಯಾರ್ಥಿಗಳೇ. ಮತ್ತೆ ಸಿಗೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.